ನಮ್ಮ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಜನರಲ್ಲಿ ಸಾಕಷ್ಟು ಮಿತ್ತುಗಳಿದೆ, ಎಸ್ಪೆಷಲಿ ಕಾಮಕ್ಕೆ ಸಂಬಂಧಪಟ್ಟ ಹಾಗೆ. ಈ ಯೋಗಿಗಳ ಬದುಕನ್ನೇ ನಾವು ತಗೊಂಡ್ರೆ ನಮ್ಮ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ನಾವು ಏನು ಹೇಳ್ತೀವಿ, ಆಹಾರ, ನಿದ್ರೆ, ಮೈಥುನ, ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಆಹಾರ ಮತ್ತು ನಿದ್ರೆಯನ್ನು ತಗೊಳ್ತಾರೆ, ಬಟ್ ಮೈಥುನನ ಇದು ಮಾಡ್ತಾರೆ, ಬಿಡ್ತಾರೆ ಅಂತ ಒಂದು ಮಾತಿದೆ. ಅದು ಯಾಕದು ಅಂದರೆ, ಈಗ ಊಟ ಮತ್ತು ನಿದ್ದೆನ ಮಾಡುವವರು ಬೇಸಿಕ್ ಇನ್ಸ್ಟಿಂಕ್ಟ್ ಆದ ಕಾಮವನ್ನು ಯಾಕೆ ತೊರಿಬೇಕು? ನಿಮ್ಮ ಪ್ರಶ್ನೆಯಲ್ಲಿ ಆಹಾರ, ನಿದ್ರಾ, ಭಯ, ಮೈಥುನ ಈ 4ರಲ್ಲಿ ಫಸ್ಟ್ 2 ಏನು ಆಹಾರ ಮತ್ತು ನಿದ್ರಾ ಇದನ್ನು ತ್ಯಾಗ ಮಾಡ್ಬೋದು, ಆದರೆ ಲೈಂಗಿಕತೆಯನ್ನು ತ್ಯಾಗ ಮಾಡೋಕ್ಕಾಗೋದಿಲ್ಲ, ಕಷ್ಟ ಅನ್ನೋದು ಒಂದು ಭಾವನೆ ಜನರಲ್ಲಿ. ಆದರೆ ಅದನ್ನು ಬಿಡಲೇಬೇಕು, ಅದಿಲ್ಲದೆ ಇದ್ದರೆ ಆಗೋದೇ ಇಲ್ಲ ಸಾಧನೆ ಮಾಡೋದಕ್ಕೆ ಅಂತ ಹೇಳುವ ಇನ್ನೊಂದು ವಿಚಾರ. ಎರಡೂ ಇದೆ ಇದರಲ್ಲಿ. ಆದರೆ ಈ ಪ್ರಶ್ನೆಯನ್ನು ನಾನು ಹಾಗೆ ನೋಡೋದಿಲ್ಲ. ಈ 4 ನಾವು ಆಹಾರ, ನಿದ್ರಾ, ಭಯ, ಮೈಥುನವನ್ನು ಸಮಾನವಾಗಿ ನೋಡಬೇಕು. ಒಂದು ಸಾಧನೆಯನ್ನು ಮಾಡಿ ಒಂದು ಹಂತವನ್ನು ತಲುಪಬೇಕು, ಅದಕ್ಕೊಂದು ಸಿದ್ಧಿಯ ರೂಪ ಸಿಗಬೇಕು ಸಾಧನೆಗೆ, ಅಥವಾ ಫಲ ಚೆನ್ನಾಗಿರಬೇಕು ಅನ್ನೋದಾದರೆ ಈ 4 ಏನು ಅರ್ಜಿಸಿದೆ ಪ್ರವೃತ್ತಿಗಳು, ಇದು ಸಮಾನವಾಗಿ ತೊಂದರೆಯನ್ನು ಕೊಡ್ಬೋದು, ಸಮಾನವಾಗಿ ನಿಮ್ಮನ್ನು ಮೇಲಕ್ಕೂ ಎತ್ತಬೋದು. ಎರಡೂ ಪಾಸಿಬಿಲಿಟೀಸ್ ಇದೆ ಇದರಲ್ಲಿ. ಆಹಾರ ನಿದ್ರೆ ಕಡಿಮೆ ಮಾಡ್ತದೆ ಅಥವಾ ಜಾಸ್ತಿ ಮಾಡ್ತದೆ ತೊಂದರೆಯನ್ನು ಅಥವಾ ಸಹಕಾರವನ್ನು, ಉಳಿದಿದ್ದು ಕಡಿಮೆ ಮಾಡಲ್ಲ. ಆ ರೀತಿಯ ಡಿಫ್ರೆನ್ಸಿಯೇಷನು, ಡಿಸ್ಕ್ರಿಮಿನೇಷನ್ನು ಮಾಡೋದು ಸರಿಯಲ್ಲ. ಆದರೆ ಈ 4 ಪ್ರವೃತ್ತಿಗಳು ಏನಿದೆ ಇವುಗಳಲ್ಲಿ ಮಾಸ್ಟರಿ ಮಾಡ್ಕೊಳ್ಳೋದಕ್ಕೆ ತೊಡಕುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಅಂತ. ತೊಡಕುಗಳು ಬೇರೆ ಬೇರೆ ರೀತಿಯಲ್ಲಿ. ಸಾಮಾನ್ಯ ಜನರಿಗೆ ಏನು ಅಂತಂದರೆ, ನಾವಿಂಥದ್ದೊಂದು ಸಾಧನೆ ಮಾಡಬೇಕು ಅಂತಂದಾಗ ಇವನ್ನೆಲ್ಲ ಬಿಡಬೇಕೇ, ಇವನ್ನೆಲ್ಲ ಬಿಟ್ಟು ನಾವು ಮಾಡೋದೇನಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಆತಂಕಕ್ಕೆ ಒಳಗಾಗ್ತಾರೆ ಜನ. ಹಾಗಾಗಿ ಇಲ್ಲಪ್ಪ, ನಾವು ಸಾಮಾನ್ಯ ಜೀವನ ನಡೆಸ್ಕೊಂಡು ನಮ್ಮ ಪಾಡಿಗೆ ನಾವಿರ್ತೀವಿ, ನಮಗೆ ಅಧ್ಯಾತ್ಮ ಅನ್ನೋದು ನಮಗೆ ಹೇಳು ಮಾಡಿಸಿದ್ದಲ್ಲ. ನೀವು ಯಾವುದೇ ದೃಷ್ಟಿಕೋನದಿಂದ ನೋಡಿದ್ರೂ ಇವೆಲ್ಲವೂ ಕೂಡ ನೀವೇ ಬಳಸಿರೋ ಶಬ್ದ ಮಿಥ್ ಅಂಥೇಳಿ. ಯಾವುದೇ ಒಬ್ಬ ನಿಜವಾದ ಗುರು ಆದವನು ಇಂತಹ ಮಾತುಗಳನ್ನು ಯಾವುದನ್ನು ಆಡೋದೇ ಇಲ್ಲ. ಇದು ಜನರು ತಾವೇ ತಮಗೆ ಬೇಕಾದ ಕಲ್ಪನೆಗಳನ್ನು ಮಾಡಿಕೊಂಡಿರುವಂಥ ವ್ಯವಸ್ಥೆ ಇದು. ಹಾಗಾಗಿ ತಮ್ಮದೇ ಆದ ಭಯವನ್ನು ಸೃಷ್ಟಿ ಮಾಡಿಕೊಂಡು ದೂರ ಉಳಿತಾರೆ ಹೊರತು, ಇದು ನಿಜವಾಗಿ ಒಬ್ಬ ಗುರುವಿನ ದೃಷ್ಟಿಯಿಂದ ಹೇಗೆ ಅನ್ನೋದನ್ನು ಜನ ಅರ್ಥ ಮಾಡಿಕೊಂಡೇ ಇಲ್ಲ. ಈ 4 ಕೂಡ ಆಹಾರ, ನಿದ್ರಾ, ಭಯ, ಮೈಥುನ ದೊಡ್ಡ ಶತ್ರುಗಳಾಗ್ಬೋದು ನಮ್ಮ ಜೀವನದಲ್ಲಿ. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟು ಅಂತೇನಲ್ಲ, ಆಧ್ಯಾತ್ಮವನ್ನು ಪಕ್ಕಕ್ಕಿಡಿ. ನೀವು ಒಂದು ಸಹಜವಾದ ನ್ಯಾಚುರಲ್ ಅಂತೇನು ಹೇಳ್ತೀವಿ ಅಂಥದ್ದೊಂದು ಜೀವನವನ್ನು ಮಾಡಿ ಅದರಲ್ಲಿ ಸುಖ ಸಂತೃಪ್ತಿಯನ್ನು ನೋಡಬೇಕು ಅಂದರೂ ಕೂಡ ಈ 4 ಪ್ರವೃತ್ತಿಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ, ಅಥವಾ ಸರಿಯಾಗಿ ಅದನ್ನು ನಿರ್ವಹಣೆ ನಿಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ದುರಂತ ನಿಮ್ಮ ಜೀವನದಲ್ಲಿ ಕಟ್ಟಿಟ್ಟ ಬುತ್ತಿ. ಜೀವನ ಒಂದು ದೊಡ್ಡ ದುರಂತವೇ. ಯಾಕೆ ಅಂದರೆ ದೀಸ್ 4 ಫೋರ್ಸಸ್ ಆರ್ ಬ್ಲೈಂಡನಿಂಗ್ ಫೋರ್ಸಸ್. It can bring binding and blind effect in your life. ಕಣ್ಣಿದ್ದು ಕುರುಡಾಗುವಂತಹ, ಕಣ್ಣಿದ್ದು ಕುರುಡನಂತಹ ಜೀವನವನ್ನು ಮಾಡುವ ಹಂತಕ್ಕೆ ಒಬ್ಬ ವ್ಯಕ್ತಿಯನ್ನು, ಒಂದು ಜೀವಿಯನ್ನು ಕರ್ಕೊಂಡು ಹೋಗುವಂತಹ ಶಕ್ತಿ, ಅಗಾಧವಾದ ಎಕ್ಸ್ಪ್ಲೋಸಿವ್ ಎನರ್ಜಿ ಈ 4ರಲ್ಲೂ ಇದೆ. ಅದಕ್ಕಾಗಿಯೇ ಈ ಒಂದು ಸಾಧನೆಯನ್ನು ಮಾಡಬೇಕು ಅಧ್ಯಾತ್ಮದ್ದು. ಶರೀರ, ನಾನು ಸರಳವಾಗಿ ಹೇಳೋದಕ್ಕೆ ನಿಮಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಅಂದರೆ ಯಾರು? ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ದ 4 ಲೇಯರ್ಸ್, ಪದರಗಳಿರುವಂತಹ ವ್ಯಕ್ತಿತ್ವ ನಮ್ಮದು. ಈ 4 ನಾವು ಎಲ್ಲಿಯವರೆಗೂ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳೋದನ್ನು ಕಲಿಯೋದಿಲ್ಲ. ಶರೀರಕ್ಕೆ ಒಳ್ಳೆಯ ಆರೋಗ್ಯ, ಪ್ರಾಣ ಅನ್ನೋದು ಇದೆ ಅನ್ನೋದು ಅನೇಕರಿಗೆ ಗೊತ್ತೇ ಇರೋದಿಲ್ಲ. ಅದು ಸುಮ್ಮನೆ ತನ್ನ ಪಾಡಿ ತಾನು ಉಸಿರಾಡ್ತಾ ಇದೆ ಅಂತ. ಪ್ರಾಣಕ್ಕೆ ಏನೋ ಒಂದು ತೊಂದರೆ ಆಗ್ತಿದೆ ಅಂದಾಗ ನಾನು ನೋಸ್ ಬ್ಲಾಕ್ ಆಗಬೇಕು, ಇಲ್ಲ ನನಗೆ ಅಲರ್ಜಿನೋ ಅಸ್ತಮನೋ ಆದಾಗ ಪ್ರಾಣದ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಇಲ್ಲ ಕೋವಿಡ್ ಅಂತಹ ಪರಿಸ್ಥಿತಿ
ನಿರ್ಮಾಣವಾದಾಗ ಗೊತ್ತಾ. ಅಂದರೆ ಅಷ್ಟು ನಾನು ಇಗ್ನೋರೆಂಟು, ಅಜ್ಞಾನಿ. ಯಾವುದ್ರ ಬಗ್ಗೆ? ಅಧ್ಯಾತ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಯಾರು, ನನ್ನ ಶರೀರ ಏನು, ನನ್ನ ಪ್ರಾಣ ಏನು, ನನ್ನ ಮನಸ್ಸೇನು, ನನ್ನ ಬುದ್ಧಿ ಏನು, ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನುವ ಬೇಸಿಕ್ ನಾಲೆಜನ್ನು ನಾನು ಇಟ್ಕೊಳ್ಳದೆ ಇದ್ದಾಗ ಈ ಎಲ್ಲ 4 ವ್ಯವಸ್ಥೆಗಳು ನನ್ನೊಳಗಡೆ ಒಂದು ಅಂಧಕಾರವನ್ನು ತುಂಬಿದೆ ಅಂತಾದರೆ ನಾನು ಸುಖವಾಗಿ ಬದುಕೋದು ಹೇಗೆ ಸಾಧ್ಯ? ಖಂಡಿತವಾಗಿ ಸಾಧ್ಯವಿಲ್ಲ. ಹಾಗಾಗಿ ಈ 4 ಲೇಯರ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಏನಿದೆ, ನನ್ನ ಅಸ್ತಿತ್ವಕ್ಕೆ ಬೇಕಾಗಿರುವ 4 ಅಂಶಗಳಿವು: ಶರೀರ, ಪ್ರಾಣ, ಮನಸ್ಸು, ಬುದ್ಧಿ. ಇವುಗಳನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದೇ ಇನ್ನೊಂದು ಶಬ್ದದಲ್ಲಿ ನಾವು ಹೇಳೋದು ಅಧ್ಯಾತ್ಮ ಅಂತ. ಇದು ಒಂದು ಹೋಲಿಸ್ಟಿಕ್ ಮೀನಿಂಗ್ ಆಫ್ ವಾಟ್ ಈಸ್ ಸ್ಪಿರಿಚುವಾಲಿಟಿ ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರೋದು. ತುಂಬ ಜನ ಅಂದ್ಕೊಳ್ತಾರೆ, ಏನು ಅಧ್ಯಾತ್ಮ ಮಾಡಬೇಕು ಅಂತಂದರೆ ಶರೀರವನ್ನು ಪೂರ್ತಿ ನೆಗ್ಲೆಕ್ಟ್ ಮಾಡಿಬಿಡಬೇಕು, ಶರೀರವನ್ನು ತುಂಬ ದಂಡಿಸಬೇಕು, ಮತ್ತು ಪ್ರಾಣದ ಬಗ್ಗೆ ಯಾವುದೇ ಗೌರವ ಇರಬೇಕಾಗಿಲ್ಲ, ಇನ್ನು ಲೈಂಗಿಕತೆ ಅನ್ನೋದ್ರ ಬಗ್ಗೆ ಅಥವಾ ನಿದ್ರೆ ಬಗ್ಗೆ, ಇದ್ರ ಬಗ್ಗೆ ನಾನು ನಿದ್ರೆಯನ್ನೇ ಗೆಟ್ಟುಬಿಡಬೇಕು, ಬರೀ ಸಾಧನೆಯನ್ನೇ ಮಾಡ್ತಾ ಇರಬೇಕು. ವಿಚಿತ್ರವಾದಂತಹ ಕಲ್ಪನೆಗಳು ಜನರ ಮನಸ್ಸಿನಲ್ಲಿದೆ. ಸ್ವಾಮಿ ರಾಮ ಹೇಳ್ತಾರೆ, ಎಲ್ಲಿಯವರೆಗೂ ನೀನು ನಿನ್ನನ್ನು ಈ 4 ಹಂತಗಳಲ್ಲಿ ಅರ್ಥ ಮಾಡಿಕೊಂಡು ಒಂದು ಅರಿವನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿಯವರೆಗೂ ನಿನಗೆ ಅಧ್ಯಾತ್ಮ ಅನ್ನೋದು ನಿನಗೆ ಸಿಗೋದೇ ಇಲ್ಲ, ದುಃಖ ನಿನಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಒಬ್ಬ ನಿಜವಾದ ಗುರು ನಿಮ್ಮನ್ನು ಈ 4 ಅಂಶಗಳ ವಿಷಯದಲ್ಲಿ ಅತ್ಯಂತ ತೇಜಸ್ವಿಯಾದಂತಹ ಜ್ಞಾನದಿಂದ ಕೂಡಿರುವಂಥ ಅರಿವನ್ನು ಮೂಡಿಸ್ತಾನೆ. ಆಹಾರದ ಬಗ್ಗೆ ಯಾವ ರೀತಿಯ ನಿಯಂತ್ರಣವನ್ನು ಹೇಗೆ ಪಡ್ಕೊಳ್ಬೋದು ಅನ್ನುವಂತಹ ಮಾರ್ಗದರ್ಶನವನ್ನು ಕೊಡ್ತಾನೆ. ಪ್ರಾಣವನ್ನು ಹೇಗೆ ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ಅದಕ್ಕೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನುವ ದಾರಿಯನ್ನು ತೋರಿಸ್ತಾನೆ. ಅದೇ ರೀತಿ ಲೈಂಗಿಕತೆಯನ್ನು ಬಿಡು, ಕಾಮ ಅನ್ನೋದು ನಿಷಿದ್ಧ ಅಂತ ಹೇಳೋದೇ ಇಲ್ಲ ನಿಜವಾದಂತಹ ಗುರು. ಯಾಕೆಂದರೆ ಜಗತ್ತಿನ ಮಹಾನ್ ಗುರುಗಳಲ್ಲಿ ಒಬ್ಬರಾದಂತಹ ಸ್ವಾಮಿ ರಾಮ ಅವರಿಂದ ನಾನು ಅಧ್ಯಾತ್ಮದಲ್ಲಿ ಮಾರ್ಗದರ್ಶನವನ್ನು ಪಡೆದಂಥವಳು. ಗುರು ನಿಜವಾದ ಮಮತೆಯಿಂದ ಜ್ಞಾನಿಯಾಗಿ ಶಿಷ್ಯನನ್ನು ಯಾವ ಹಂತದಲ್ಲಿದ್ದಾನೆ ಹಾಗೆ ಸ್ವೀಕರಿಸ್ತಾನೆ. ನೀನು ಹೀಗೇ ಇರಬೇಕು, ಹಾಗೇ ಇರಬೇಕು ಅನ್ನೋ ಕಂಡೀಷನ್ಸನ್ನು ಹಾಕೋದಿಲ್ಲ. ನೀನು ಹೇಗಿದೆಯೋ ಹಾಗೆ ನಿನ್ನನ್ನು ಸ್ವೀಕಾರ ಮಾಡಿ ನಂತರ ನಿನ್ನಲ್ಲಿ ಒಂದು ಅದ್ಭುತವಾದಂತಹ ಟ್ರಾನ್ಸ್ಫಾರ್ಮೇಷನ್, ರೂಪಾಂತರಣವನ್ನು ಮಾಡ್ತಾನೆ. ಅದು ನಿಜವಾದ ಸಾಧನೆಯ ಮಾರ್ಗ. ಅದರಲ್ಲಿ ಈ 4 ಏನಿದೆ, ಲೈಂಗಿಕತೆ ಇರ್ಬೋದು, ನಿದ್ರೆ ಇರ್ಬೋದು, ಊಟ ತಿಂಡಿ ಇರ್ಬೋದು, ಭಯ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಇಮೋಷನ್. ಇವುಗಳನ್ನು ಕೂಡ ಸಾಧನೆಯ ಮೂಲಕ ಬಹಳ ಸುಂದರವಾದ ರೀತಿಯಲ್ಲಿ, ಆರೋಗ್ಯಕರವಾದ ರೀತಿಯಲ್ಲಿ ಹೇಗೆ ನಿಯಂತ್ರಣಕ್ಕೆ ತಂದು ಅದು ನಿನಗೆ ತೊಂದರೆಯನ್ನು ಕೊಡದ ರೀತಿಯಲ್ಲಿ ಹಾಗಿಟ್ಕೊಳ್ಬಹುದು. ಅದಿರಲಿ ಅಲ್ಲಿ, ಆದರೆ ನಿನಗದು ತೊಂದರೆಯನ್ನು ಕೊಡಬಾರ್ದು. ದಾರಿಯನ್ನು ತೋರಿಸ್ತಾನೆ. ಅದೇ ನಿಜವಾದ ಅಧ್ಯಾತ್ಮದ ಮಾರ್ಗದರ್ಶನ ಅನ್ನೋದು ನನ್ನ ಉತ್ತರ.